ಅವಶ್ಯಕತೆ ಕಡಿಮೆ. ಚಿಕ್ಕ ವಯಸ್ಸಿನಿಂದಲೂ ಈ ಬಡತನ ಎಂಬ ಬೇರೆ ಬೆನ್ನತ್ತಿ ಕಾಡ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದ ಈ ಶಬರಿ ತಬ್ಬಲಿಯಾದರು. ಆದರೆ ಈ ಊರಿನ ರೈತನಾದ ಸತ್ಯವಂತ ಈ ಅನಾಥೆ ಕೈಯನ್ನು ಹಿಡಿದು ಈ ಮನೆಗೆ ಕರೆದುಕೊಂಡು ಬಂದ. ಆದರೆ ನನ್ನ ಮುತ್ತಿನಂತ ಮೈದುನ ಹಾಗೂ ನನ್ನ ಪತಿ ದೇವರಂತವರು ನನ್ನ ಮೈದುನ ಜಗದಿ ಯಾವಾಗ ನೋಡಿದರೂ ಕುಸ್ತಿ, ಕಬಡ್ಡಿ ಹಾಗೂ ಚಕ್ಕಡಿ ಸ್ಪರ್ಧೆಯಂತ ತಿರುಗ್ತಾ ಇದ್ದಾರೆ. ಅದಕ್ಕೆ ಒಂದು ಒಳ್ಳೆಯ ಬುದ್ಧಿಯನ್ನು ದಯಪಾಲಿಸು. ಇನ್ನು ನನ್ನ ಚಿಕ್ಕ ಮೈದುನ ಸಂಪತ್ ಸಿಟಿಯಲ್ಲಿ ಓದುತ್ತಾ ಇದ್ದಾನೆ. ಅವನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡುತ್ತಾ ಈ ನನ್ನ ರೈತ ಹಗಲಿರಲು ಭೂಮಿ ಸೇವೆ ಮಾಡ್ತಾ ಇದ್ದಾನೆ. ಈ ನಮ್ಮ ಮನೆತನಕ್ಕೆ ಯಾವ ರೀತಿ ಕೊಂದು ಕೊರತೆ ಬಂದ ಹಾಗೆ ಕಾಪಾಡ ಭಾರ ನಿನ್ನಲ್ಲಿ ಕುಡಿಯುತ್ತದೆ. ಶಬರಿ, ದೇವಿಯ ಪೂಜೆ ಮುಗಿಯುತ್ತೆ. ಬನ್ನಿ ಸ್ವಾಮಿ, ಇದಕ್ಕೆ ತಾನೇ ಆ ತಂದೆ ಪೂಜೆ ಮಾಡಿದ್ದೇನೆ. ನೀವು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಳ್ಳಿ. ನಮ್ಮೂರ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಜೋಡತ್ತಿನ ಸರತ್ತಿಗೆಂದು ಹೋದ ನನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಇನ್ನೂ ಬಂದಿಲ್ಲ ಸ್ವಾಮಿ. ಕುಸ್ತಿಯನ್ನು ಮುಗಿಸಿಕೊಂಡು ಇನ್ನು ಚಕ್ಕಡೆ ಸ್ಪರ್ಧೆ ಮುಗಿಸಿ ಕುಸ್ತಿಯಲ್ಲಿ ಭಾಗವಹಿಸಬೇಕು ನನ್ನ ಮುದ್ದು ಮೈದನ ಜಮದಗ್ನಿ. ನನ್ನ ತಮ್ಮ ಜಮದಗ್ನಿಗೆ ಚಿಕ್ಕಂದಿನಿಂದಲೂ ಚಕ್ಕಡಿ ರೇಸು, ಕುಸ್ತಿ, ಕಬಡ್ಡಿ, ಕುಣಿತವೆಂದರೆ ಅವನಿಗೆ ಬಹಳ ಇಷ್ಟ. ಹಿರಿಯರಾದ ಅವನ ಇಷ್ಟದಂತೆ ನಡೆಯುವುದು ಹಿರಿಯರಾದ ನಮ್ಮ ಕರ್ತವ್ಯ. ಅದಿರ್ಲಿರಿ, ನನ್ನ ಮುದ್ದು ಮೈದುನಿಗೆ ಮದುವೆಯಾಗಿ ಸಂಸಾರದ ಎಂಬ ಸಾಗರದಲ್ಲಿ ಅವಳನ್ನು ಹಾದಿ ಹತ್ತಿರೋ, ಹೀಗೆ ಮುದ್ದು ಮಾಡುತ್ತಾ ಮನೆ ಹಾದಿ ಹಿಡಿಸ್ತಿರೋ. ಏನು ಮಾತನಾಡ್ತೀರಿ ಶಬರಿ? ನನ್ನ ತಮ್ಮಂದಿರ ಬಾಳು ಬಂಗಾರವಾಗಲೆಂದು ನನಗೆ ಆಸೆ ಇಲ್ಲ ಎಂದು ತಿಳಿದಿರುವೆಯಾ? ನನ್ನ ತಮ್ಮನಿಗೆ 24 ವರ್ಷ ಮುಗಿದು 25ನೇ ವರ್ಷಕ್ಕೆ ಕಾಲಿಡುತ್ತಿದ್ದಾನೆ. ಈ ವರ್ಷ ಸುಗ್ಗಿ ಹಬ್ಬ ಮುಗಿಸಿ ಯಾವುದಾದರೊಂದು ಒಳ್ಳೆ ಮಣಿತನ ಕನ್ಯೆಯನ್ನು ನೋಡಿ ಮದುವೆ ಮಾಡಿದರೆ ಅಣ್ಣನಾಗಿ ಹುಟ್ಟಿದ ನನ್ನ ತಲೆ ಮೇಲೆ ಭಾರ ಸ್ವಲ್ಪ ಕಡಿಮೆಯಾಗುತ್ತದೆ. ಹೌದು, ನೀವು ಹೇಳ್ತಾ ಇರೋದು ಮಾತು ಸತ್ಯವಿದೆ. ನನ್ನ ಮೈದುನ ಜಮದಗ್ನಿ ಹಾಗೂ ಸಂಪತ್ ಅವರಿಬ್ಬರನ್ನು ಮದುವೆ ಮಾಡಿ ಒಂದು ಹಾದಿಗೆ ಹೆಚ್ಚಿದೆ ನಮ್ಮ ತಲೆಯ ಮೇಲಿನ ಭಾರ ಕಡಿಮೆಯಾಗುತ್ತದೆ. ಅಣ್ಣ ಅತಿಗೆ ಆಗಿದ್ದಕ್ಕೂ ನಮ್ಮ ಜನ್ಮ ಸ್ವಾರ್ಥಕವಾಗುತ್ತದೆ. ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗಿದೆ. ಸಂಶಯನ? ಅದೇನು? ನಿಮ್ಮ ತಲೆಯಲ್ಲಿ ಸಂಶಯ ಎಂಬ ಭೂತಾಣಿಗಿದೆ. ಹೇಳಿ ಸ್ವಾಮಿ, ಅದ್ಯಾವುದು ಅಂತ. ನೋಡಿ ಶಬರಿ, ಗಂಡನೇ ದೇವರೆಂದು ನಂಬಿ ಪೂಜಿಸುತ್ತಿರುವ ನಿನ್ನ ಮುಂದೆ ಹೇಳಲಿ, ಮತ್ಯಾರ ಮುಂದೆ ಹೇಳಲಿ? ಗಂಡ ಹೆಂಡತಿಯರೆಂದರೆ ಸಂಸಾರದ ಎರಡು ಕಣ್ಣುಗಳಿದ್ದಂತೆ, ಮೇಲಾಗಿ ಜೋಡತ್ತಿನ ಬಂಡಿಯ ಗಾಲಿಗಳಿದ್ದಂತೆ. ಅದರಲ್ಲಿ ಒಂದು ಗಾಲಿ ಕಳಿಸಿದರೆ ಬಂಡೆಯು ಮುಂದೆ ಸಾಗಲಾರದು. ಅದರಂತೆ ಆದರ್ಶ ಸತಿಪತಿಗಳಾದ ನಮ್ಮಿಬ್ಬರ ಭಾವನೆಗಳು ಒಂದಾದರೆ ಸಂಸಾರ ಸುಖ ಸಾಗರ. ಮನದಲ್ಲಿ ಮೂಡಿದ ಸಂಶಯ ನಿನ್ನ ಮುಂದೆ ಹೇಳದೆ ಮತ್ಯಾರತ್ತೇ ಹೇಳಲಿ? ಹುಚ್ಚಿ ಸ್ವಾಮಿ, ಹಾಗೆಲ್ಲ ಸಂಶಯ ಎಂಬ ಸುಳ್ಗಾಳದಲ್ಲಿ ನಿಮ್ಮ ತಲೆಯಲ್ಲಿ ಹಾಕಬಾರ್ದು. ಅದೇನಂತ ನನ್ ಮುಂದೆ ಹೇಳ್ರಿ. ನೋಡು ಶಬರಿ, ಮದುವೆಯಾಗಿ ಇಷ್ಟು ವರ್ಷ ಕಳೆದರೂ ನಮಗಂತೂ ಮಕ್ಕಳಾಗಲಿಲ್ಲ. ಮುಂದೆನೂ ಇದೇ ತರ ಮಕ್ಕಳಾಗದಿದ್ದರೆ ಸಂಪತ್ ಮತ್ತು ಜಮದಗ್ನಿ ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡುವರಂತೀಯ? ಏನೇ ಇದು? 4 ಜನರಿಗೆ ಬುದ್ಧಿವಾದ ಹೇಳುವ ನೀವು ಈ ಸಂಶಯ ಎಂಬ ಪಿಸಾಸಿ ತಲೆಯೊಳಗೆ ಹಾಕಿಕೊಳ್ಳೋದೆ? ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನಾವು ಜೋಪಾನ ಮಾಡ್ಕೊಂತ ಬಂದಿದ್ದೇವೆ. ಆದ್ರೆ ನನ್ನ ಮೈದನರು ಅಷ್ಟೇ ರೀ, ನಮ್ಗೆ ಯಾವ ರೀತಿ ಕೊಂದು ಕೊರತೆ ಬಂದ ಹಾಗೆ ಅವರು ಕೂಡ ನೋಡಿಕೊಂಡಿದ್ದಾರೆ ರೀ. ಮುಂದೆ ನೋಡಿಕೊಳ್ಳೋದು ಜವಾಬ್ದಾರಿ ಯಾವ್ದಲ್ವೇನ್ರಿ? ಶಬರಿ, ಆ ನಿನ್ನ ನಂಬಿಕೆ ಸುಳ್ಳಾಗಿ ಒಂದು ವೇಳೆ ನಮಗೆ ಕೇಡು ಬಗೆದರೆ? ಸ್ವಾಮಿ, ತಾಯಿ ಆದವಳು
ತಿಂಗಳು ತನ್ನ ಮಗುವನ್ನು ಗರ್ಭದಲ್ಲಿ ಇಟ್ಟುಕೊಂಡು ಜನಿಸಿ ಹಾಗೂ ಜೋಪಾನ ಮಾಡುತ್ತಾಳೆ. ಆ ಮಗುವಿಗೆ ತೊಡೆಯ ಮೇಲೆ ಹಾಕಿಕೊಂಡು ಮಲೆ ಹಾಲು ಕುಡಿಸುವಾಗ, ಆ ಮಗು ಮಲ ಮೂರ್ಛನೆ ಮಾಡುವಾಗ ಆ ತಾಯಿಯಾದವಳು ತನ್ನ ತೊಡೆಯ ಮೇಲಿನ ಚರ್ಮವನ್ನು ಕೊಯ್ದು ಒಗೆಯವಳೆ? ಇಲ್ಲ, ಆ ಮಗುವನ್ನು ಸಾಯಿಸುವಳೆ? ಇಲ್ಲವೇ ಇಲ್ಲ. ಹಾಗೆ ನಾವು ನಮ್ಮ ಹೆತ್ತ ಮಕ್ಕಳ ಹಾಗೆ ಜೋಪಾನ ಮಾಡಿದ್ದೇವೆ. ಮುಂದೆ ನಮ್ಮಿಬ್ಬರ ನೋಡಿಕೊಳ್ಳೋದು ಜವಾಬ್ದಾರಿ ಅವರಿಗೆ ಬಿಟ್ಟು ಕೊಟ್ಟಿದ್ದು ವಿಷಯ. ನೀನು ನಿಜವಾಗಿಯೂ ಧರ್ಮ ದೇವತೆ ಕಡೆ, ನಿಜವಾಗಿಯೂ ಧರ್ಮ ದೇವತೆ. ಸ್ವಾಮಿ, ಅಂತ ದೊಡ್ಡ ಬೀರು ನುಡಿಗಳು ಬೇಡ್ರಿ. ಯಾಕಂದ್ರೆ ಅಂತ ಮೈದುನರು ಹಾಗೂ ನನ್ನ ಪತಿದೇವ್ ಪಡಿಬೇಕಾದ್ರೆ ನಾನೇ ಪುಣ್ಯ ಮಾಡಿದ್ದೇನೆ. ಶಬರಿ, ಈಗಿನ ಕಾಲದಲ್ಲಿ ಮಲತಾಯಿಯಾಗಿ ಬಂದು ಮಕ್ಕಳನ್ನು ಪಿಸಾಸಿಯಂತೆ ಕಾಣುವ ಈ 21ನೇ ಶತಮಾನದ ಕಲಿಗಾಲದಲ್ಲಿ ಮೈದುನರನ್ನು ಮಕ್ಕಳಂತೆ ಕಾಣುವ ನಿನ್ನ ಹಿರಿಮೆ ಅಮೋಘವಾದದ್ದು. ನನ್ನ ಮನದಲ್ಲಿ ಮೂಡಿದ ಸಂಶಯ, ನನ್ನ ಮೈದುನರ ನನ್ನ ತಮ್ಮಂದಿರ ಮೇಲೆ ನೀನು ಎಷ್ಟೊಂದು ಪ್ರೀತಿ ಇಟ್ಟಿರುವೆ ಎಂದು ಈ ರೀತಿ ಮಾತನಾಡಿದೆ. ನನ್ನ ತಮ್ಮಂದಿರು ಸಹ ವಿದ್ಯಾವಂತರು, ಮೇಲಾಗಿ ಬುದ್ಧಿವಂತರು. ಅವರು ನಮಗೆಂದಿಗೂ ವಿರೋಧಿಗಳಾಗಲಾರರು. ಯಾವಾಗ ನೋಡಿದ್ರು ಬರೀ ಚಿಕ್ಕ ಮಕ್ಕಳ ಬೆಳ್ತ ಚೇಷ್ಟೆ ಮಾಡ್ತಾನೆ ಇರ್ತೀರಾ ಏನ್ರಿ? ನಿಮ್ಗೆ ಸಮಯ ವ್ಯರ್ಥವಿಲ್ವೇನು? ಮಾಡಿದವರಿಗೆ ತಂದಾಗುತ್ತದೆ. ಮೊದಲು ಊಟ ಮಾಡಿದ್ರೆ ಯಾಕ್ರಿ? ಊಟ ಮಾಡುವಕ್ಕಿಂತ ಮೊದಲು ನನಗೇನಾದರೂ ಸಿಹಿ ತುಂಬನ ರಸ ಅಂದ್ರಿ ಏನ್ರಿ? ನಾವಿಬ್ಬರು ಸತಿಪತಿಗಳೆಂದರೆ ಉಯ್ಯಾಲೆಯಾಗಿ ತೇಲಾಡೋಣ. ಒಂದು ಹಾಡನ್ನಾದ್ರೂ ಹಾಡು. ಉಯ್ಯಾಲೆಯಲ್ಲಿ ತೇಲಾಡೋದ? ಅಯ್ಯೋ, ತೇಲಾಡೋದ್ರಿಗೆ ತುಂಬಾ ನಾಚಿಕೆ ಕಣ್ರಿ. ನಾಚಿಕೆ ಯಾಕೆ ಶಬರಿ? ಹಾಡೊಂದು ನಿನ್ನ ಕಂಠದಿಂದ ಸುಮಧುರ ಗೀತೆ. ನನ್ನ ಪತಿ ದೇವರು ಕೇಳೋ ಬೇಚ, ನಾನು ಹಾಡಿ ಕುಡಿಯೋ ಬೇಚ. ಆಗಲಿ ಸಂಗಾತಿ ಸಂಗಾತಿ ಓ ಸಂಗಾತಿ ಅಲ್ಲಂತೆ ಗಮ್ಮಂತೆ ಓ ಸೇವಂತೆ
ಇವಾಗ್ಲಾದ್ರೂ ಸಂತೋಷವಾಯ್ತಿ ನಿಮ್ಮ ಮನಕ್ಕೆ? ರೀ, ಅಯ್ಯೋ ಮಾತಿನ ಬರದಲ್ಲಿ ಆ ದೇವಿ ಪ್ರಸಾದನ ಕೊಡೋದು ಮರ್ತೇ ಬಿಟ್ಟೆ. ಆ ದೇವಿ ಪಂಚ ವೃತ್ತಾಂತ ಕೊಡ್ಬೇಕು. ತಾಳೆ ಸ್ವಾಮಿ, ಹೇಳಿ ಇದು ನಿಮ್ಮ ಕೈಗಳೆಲ್ಲ ರಕ್ತದ ಕರೆಗಳು. ರಾತ್ರಿ ಏನಾಯ್ತು ನಿಮಗೆ? ಹೇಳಿ ಸ್ವಾಮಿ. ಗಾಬರಿಯಾಗಬೇಡ ಶಬರಿ, ಗಾಬರಿಯಾಗಬೇಡ. ಇದೆಲ್ಲ ನಮ್ಮಂತ ಬಡ ರೈತರಿಗೆ ಆ ದೇವರು ಕೊಟ್ಟ ಬಹುಮಾನ, ಮೇಲಾಗಿ ದೈವ ತಂದ ದುರಂತ. ಅಯ್ಯೋ ದೇವ್ರಿ, ಇದೆಂತ ಅನ್ಯಾಯ ನಡೆದಿದ್ದೀರಿ ದೇವ್ರಿ. ಯಾಕೆ ಈ ಬಡವರ ಮೇಲೆ ನಿಮ್ಗೆ ಇಷ್ಟೊಂದು ಕೋಪ? ಅನ್ಯಾಯ ಮಾಡಿದೆ ಅಂತ ನಮಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಾ? ಹೇಳಿ. ಗಂಡನೇ ನಂಬಿ ಪೂಜಿಸುತ್ತಿರುವ ನಿನ್ನ ಮುಂದೆ ನಿಜ ಸಂಗತಿಯನ್ನು ಹೇಳದೆ ಮತ್ಯಾರ ಹತ್ತಿರ ಹೇಳಲಿ ಶಬರಿ, ಮತ್ಯಾರ ಹತ್ತಿರ ಹೇಳಲಿ? ಸ್ವಾಮಿ, ನನ್ನ ಮೇಲೆ ಸಂಶಯ. ಸ್ವಾಮಿ ಹೇಳಿ, ನನ್ನ ಮುಂದೆ ಹೇಳಿ, ಅದೇನು ಆಯ್ತು ಅಂತ. ನೋಡು ಶಬರಿ, ನಮ್ಮ ಮೇಲಿನ ದ್ವೇಷಕ್ಕಾಗಿ ನಮ್ಮೂರ ಹಿರಿಯ ಗೌಡನಾದ ದೇಸಾಯಿ ಗೌಡ ಊರ ಮುಂದೆ ತುಂಬಿ ನಿಂತಿರುವ ನಮ್ಮ 1 ಎಕರೆ ಹತ್ತಿ ಬೆಳೆಯನ್ನು ಹರಗಿ ನಾಶ ಮಾಡಿದ್ದಾರೆ ಶಬರಿ. ಅಯ್ಯೋ ದೇವ್ರಿ, ಇದೆಂತ ಅನ್ಯಾಯ? ನಾವೇನು ತಪ್ಪು ಮಾಡಿದ್ವಿ ಅಂತ ನಮ್ಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಾ? ಸುರಸದಿರು ಶಬರಿ, ನಿನ್ನ ಕಣ್ಣೀರಿನ ಸಾಗರವನ್ನು ನಮ್ಮತ್ತ ಬಡವರ ರೈತರ ಕಣ್ಣೀರಿಗೆ ಸುರಿ ಕರಗಿ ಸಾಗಲಾರ ಈ ನಿನ್ನ ದೇವರು. ಬಡವರು ಎಣ್ಣೆ ದೀಪವನ್ನು ಹಚ್ಚಿ ಬೇಡಿಕೊಂಡರೆ ಈ ನಿನ್ನ ದೇವರಿಗೆ ತೃಪ್ತಿಯಾಗುವುದಿಲ್ಲ ಕಡೆ, ತೃಪ್ತಿಯಾಗುವುದಿಲ್ಲ. ಅದೇ ಶ್ರೀಮಂತರು ತುಪ್ಪದ ದೀಪವನ್ನು ಹಚ್ಚಿ ಬೇಡಿಕೊಂಡರೆ ಬೇಡಿದವರ ವನ್ಯ ನೀಡುತ್ತಾನೆ ಈ ನಿನ್ನ ಕಲ್ಲು ದೇವರು. ಸ್ವಾಮಿ, ಆ ದೇಸಾಯಿ ಗೌಡಿ ಮಾಡಿದ ನಮ್ಮ ಅನ್ಯಾಯಕ್ಕಾಗಿ ದೇವರಿಗೆ ಏಕ್ರಿ ಈ ನೀಟು ಸಿಗದ ಮಾತು. ಸ್ವಾಮಿ, ಮೊದಲು ನೀವು ಸಮಾಧಾನ ಮಾಡಿಕೊಳ್ಳಿ, ಸಮಾಧಾನ ಮಾಡಿಕೊಳ್ಳಿ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಸಮಾಧಾನ ಮಾಡಿಕೊಳ್ಳಲಿ. ಈ ವರ್ಷ ಹತ್ತಿ ಬೆಳೆ ಬಂದ ನಂತರ ನನ್ನ ತಮ್ಮ ಜಮದಗ್ನಿಗೆ ಮದುವೆ ಮಾಡಿ ಇನ್ನೊಬ್ಬ ತಮ್ಮ ಸಂಪತ್ತನ ಓದು ಮುಗಿದ ಕೂಡಲೇ ಅವನಿಗೆ ಯಾವುದಾದರೊಂದು ಒಳ್ಳೆಯ ನೌಕರಿ ಹಚ್ಚಬೇಕೆಂದು ಈ ನಿನ್ನ ಗಂಡ ಅಪಾರ ಕನಸು ಕಂಡಿದ್ದ. ಆ ಕನಸೆಲ್ಲ ಆ ದೇಸಾಯಿ ಗೌಡರ ಕುತಂತ್ರಕ್ಕೆ ನುಚ್ಚು ನೂರಾಯಿತು. ಇರ್ಲಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಮೈದನರು ಬರುವ ವೇಳೆ ಆಯ್ತು, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಆಮೇಲೆ ಎಲ್ಲರೂ ಸೇರಿ ಊಟ ಮಾಡೋರತ್ತೆ.
ಶಬರಿ, ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಹೇಳಿ ಸ್ವಾಮಿ, ಅದ್ಯಾವುದು ಅಂತ ಒಂದೇಕೆ 10 ಹೇಳಿದ್ರು ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ನಡೆಸ್ಕೊಡ್ತೀನಿ. ಹೇಳಿ. ನೋಡು ಶಬರಿ, ಇಂದು ನಮ್ಮ ಹತ್ತಿಯ ಹೊಲದಲ್ಲಿ ಆ ದೇಸಾಯಿ ಗೌಡ ನಮ್ಮ ಹತ್ತಿ ಬೆಳೆ ನಾಶ ಮಾಡಿದ ವಿಷಯ ಮತ್ತು ನನ್ನ ಕೈ ಸುಟ್ಟ ವಿಷಯ ಗಂಡು ಗಲಿಗಳಾದ ನನ್ನ ತಮ್ಮಂದಿರಿಗೆ ಈಗಲೇ ತಿಳಿಸುವುದು ಬೇಡ. ಮುಂದೆ ಸಮಯ ಒದಗಿ ಬಂದಾಗ ನಾನೇ ತಿಳಿಸುತ್ತೇನೆ. ಆಗ್ಲಿ ಸ್ವಾಮಿ, ನಿಮ್ಮ ಆಜ್ಞೆಯಂತೆ ಈ ವಿಷಯನ ನನ್ನ ಮೈದುನರಿಗೆ ಹೇಳೋದಿಲ್ಲ. ಅಣ್ಣ ಅತ್ತಿಗೆ. ಆ ಸಹೋದರ, ಈಗ ಬಂದೆಯಾ? ಹಾ, ಈಗ ಬಂದೆ ಅಣ್ಣ. ಮೈದುನ ಬರಪ್ಪ, ಈಗ ಬಂದ್ಯಾ? ಪರೀಕ್ಷೆ ಚೆನ್ನಾಗೈತೇನಪ್ಪ? ಚೆನ್ನಾಗಿ ಬರೆದಿದ್ದೇನೆ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಹಲೋ ಸಹೋದರ, ಈ ವರ್ಷದ ರಿಸಲ್ಟ್ ಏನಾಯ್ತಪ್ಪ ನಿಂದು? ದೇವತಾ ಪುರುಷನಂತ ನಿನ್ನಂತ ಅಣ್ಣ, ಧರ್ಮ ದೇವತೆ ಅಂತ ನನ್ನ ಅತ್ತಿಗೆ, ನಿಮ್ಮಿಬ್ಬರ ಪರಿಶ್ರಮದಿಂದ ಈ ವರ್ಷದ ರಿಸಲ್ಟ್ ಧಾರವಾಡ ಯೂನಿವರ್ಸಿಟಿ ಕಾಲೇಜ್ಗೆ ಪ್ರಥಮ ಸ್ಥಾನ ಪಡೆದು TCH ಮುಗಿಸಿ ಶಿವ ಪಾರ್ವತಿ ಅಂತಿರುವ ನಿಮ್ಮ ಮುಂದೆ ನಿಂತಿರುವ ನನ್ನ ಆಶೀರ್ವಾದ ಮಾಡೋಣ. ನೋಡಿದೆಯಾ ಶಬರಿ, ಬಡತನದ ಭವನಿಯಲ್ಲಿ ಬೆಂಡಾದರೂ ಗಂಡಾಗಿ ಓದಿಕೆ ಮುಗಿಸಿ ನನ್ನ ತಮ್ಮ ಕುಬೇರನಾಗುವ ಕಾಲ ಬಂದೇ ಬಿಟ್ಟಿತ್ತು. ಕುಬೇರನಾಗಬೇಕೆಂಬ ದುರಾಲೋಚನೆ ನನಗಿಲ್ಲಣ್ಣ. ನನ್ನಂತೆ ಕೂಲಿ ನಾಲಿ ಮಾಡಿ ಬದುಕುತ್ತಿರುವ 4 ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಅವರ ಹರಕೆ ಆಶೀರ್ವಾದನೇ ನನಗೆ ಸಿರಿ ಸಂಪತ್ತು. ಅತ್ತಿಗೆ ಆಶೀರ್ವಾದ ಏತೇಳು, ನಿನ್ನ ಕಲಿಸಿದ್ದಕ್ಕೂ ನಮ್ಮ ಜನ್ಮ ಸ್ವಾರ್ಥಕವಾಯಿತು. ಹಾ, ಇರ್ಲಿ ಅತ್ತಿಗೆ. ಅಣ್ಣನ ಮುಖ ಹಿಂದೇಕೋ ಕಪ್ಪಾದಂತೆ ಕಾಣ್ತಾ ಇದೆಯಲ್ಲ, ಏಕಣ್ಣ ಮೈಯಲ್ಲಿ ಹುಷಾರಲ್ವೇ? ಹಾಗೇನಿಲ್ಲ ಸಹೋದರ, ಹುಷಾರಾಗಿದ್ದೇನೆ. ಇವತ್ತು ಬಿಸಿಲು ಜಾಸ್ತಿ ಇತ್ತು. ಬಿಸಿಲಲ್ಲಿ ಹೊಲದಿಂದ ಈಗ ತಾನೇ ಬಂದೆ, ಅದಕ್ಕಾಗಿ ಮುಖ ಬಾಡಿದಂತಾಗಿದೆ. ಓ, ಈಗ ಹಾಗಾದರೆ ಸೇಡಿಗಾಗಿ ಸಿಡಿದಟ್ಟ ಶಿವನಾಗ ಹೊತ್ತ ಪುಂಡ ಹುಲಿ ಗಂಡು ಬರಿಯ ಪುಂಡ ಈ ನಾಟಕದ ನಾಯಕ ನನ್ನ ಜಮದಗ್ನಿ ಎಲ್ಲಿ? ಅಗ್ನಿ, ಏ ಜಮದಗ್ನಿ! ಕೂಗಿದವರ ಕೋಗಿಲೆಯಂತೆ, ಕೈದವರ ಧ್ವನಿಯಲ್ಲಂತೆ ಹನುಮನ ಅವತಾರ ನನ್ನ ಮೈದುನ ನೆನ್ಸ ಅಷ್ಟರಲ್ಲಿ ಈ ಕಡೆ ಬಂದ. ಬಾರಪ್ಪ ಮೈದುನ, ಈಗ ಬಂದಿಯಾ? ಈಗ ನೀನ್ ಯಾವಾಗ ಬಂದ್ಯಪ್ಪ? ನಾನು ಬಂದು ಕೆಲವೇ ಗಂಟೆ ಆಯ್ತಣ್ಣ. ಸಹೋದರ ಜಮದಗ್ನಿ, ನೀನು ಜೋಡತ್ತಿನ ಸೆರತಿಗೆಂದು ಹೋದ ಕೆಲಸ ಏನಾಯ್ತಪ್ಪ? ಅಲ್ಲ, ಹೋದ ಕೆಲಸ ಸಕ್ಸಸ್ ಮಾಡೋದೇ ಇವತ್ತು ಹಿಂತಿರುಗಿ ಬರೋದು ಈ ವೀರ ಕೇಸರಿ ಜಮದಗ್ನಿ ಜಾರಿ ಮಾಡೋದಲ್ಲೇ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಅಂದರೆ ನೀನು ಚಕಡಿ ರೈಸ್ನಲ್ಲಿ ಜೈಶಾಲಿಯಾಗಿ ಬಂದಿದ್ಯಾ? ಎದ್ದು ಜಯಶಾಲಿಯಾಗಿ ಬರುವುದರಲ್ಲಿ ಸಂದೇಹವಿಲ್ಲ ಸಹೋದರ. ಪ್ರತಿ ಸಲದಂತೆ ಈ ಸಲವು ಶ್ರೀ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಜೋಡೆತ್ತಿನ ಚಕ್ಕಡಿ ರೇಸಿನಲ್ಲಿ ನಾವೇಶಿದ ನನ್ನ 2 ಎತ್ತುಗಳು ಸುತ್ತೇವರಿಗೆ ಅನುಸರಿಸಿಕೊಂಡಿರುವ ಈ ಊರ ದೇಸಾಯಿಗಳ ಎತ್ತುಗಳನ್ನು ಸೋಲಿಸಿ ಕಿತ್ತು ತನ್ನಿ. ಕೇಳಪ್ಪ, ನೀನು ಯಾವಾಗಲೂ ಗೆಲುವಿನ ಸರ್ದಾರನಾಗಬೇಕೆಂಬುದೇ ನಮ್ಮೆಲ್ಲರ ಆಸೆಪ್ಪ. ಅದಕ್ಕೆ ಆ ನಿನ್ನ ಆಶಾ ಗೋಪುರ ಕನಸನ್ನು ನನಸನ್ನಾಗಿಸುತ್ತೇನೆ. ಅದಕ್ಕೆ ಯಾವನಾದರೂ ಅಡ್ಡ ಬಂದರೆ ಅಡ್ಡಾಗಿ ಕಳೆದು ಕೈಲಾಸಕ್ಕೆ ಕಳಿಸುತ್ತಾರೆ. ಮೈದುನ ಜಮದಾಗ್ಲಿ. ಒಂದು ವೇಳೆ ಯಾವನಾದರೂ ಈ ನಮ್ಮ ಮನೆ ತಳದ ಕಡೆ ಹೊರಳಿ ನೋಡಿ ಕೆಟ್ಟ ನುಡಿಗಳನ್ನು ಆಡಿದರೆ ಏನು ಮಾತು
ಮಾತನಾಡುತ್ತಿರುವೆ ಸಂಪತ್. ಸಮರಕ್ಕೆ ಸಿದ್ಧರಾಗಿ ನಿಂತ ಈ ನನ್ನ ಪ್ರಾಣದ ಭಯವಿಲ್ಲ. ನಮಗೆ ಕೆಟ್ಟ ನುಡಿಗಳನ್ನಾಡಿದ ಕುಂಡಿ ಸುರಲೋಕದ ಸೂರನಾಗಿದ್ದರು ಅವರ ನಾಲಿಗೆ ಕತ್ತರಿಸಿ ಹೊತ್ತು ನಾಯಿನರಿಗೆ ಹಾಕುತ್ತಾನೆ ಏನಿ ನನ್ನ ಜಮದಗ್ನಿ. ಬಂಡಾಯ ಬಿದ ದೇಸಾಯ ಗೌಡನನ್ನು ಕರೆದು ಗೌಡ ಗದ್ದಲಿನಂತ ಕೇಳುವ ಸರ್ದಾರ ನಾನಾಗುವೆ ಸಮಾಜದಲ್ಲಿ. ಹೌದು ರಾಯಣ್ಣ. ಒಂದು ವೇಳೆ ನಮ್ಮೂವರ ಒಗ್ಗಟ್ಟನ್ನು ಮುರಿದು ನಮ್ಮ ಮನೆ ಮಸಣ ಮಾಡಬೇಕೆಂದು ಪಣ ತೊಟ್ಟು ನಿಂತಿರುವ ಆ ದೇಸಾಯಿ ಗೌಡನ ಕಪಿಮುಷ್ಟಿಯಲ್ಲಿ ಸಿಲುಕಿ ಎಲ್ಲಿ ನಮ್ಮ ಸುಂದರ ಮನೆತನ ಒಡೆದು ಚೂರು ಚೂರಾಗುವುದೆಂದು ನನ್ನ ಮನ ಕೊರಗುತ್ತಿದೆ ಸಹೋದರ, ನನ್ನ ಮನ ಕೊರಗುತ್ತಿದೆ. ಅಲ್ಲ ಆ ದೇಸಾಯಿ ಗೌಡಿಗೆ ಕೇಳರಿ, ಹೊರಗದಿರಲ್ಲ ಹೊರಗೆ ಸಣ್ಣಾಗದಿರು. ಉಳಿಗುತ್ತಿರುವ ಈ ನಿನ್ನ ತಮ್ಮಂದಿರು ಇನ್ನೂ ಜೀವಂತವಿರುವರೆಗೂ ನಿನಗೆ ಒಂದು ಕೂದಲು ತಾಕದಂತೆ ನಾನು ನೋಡಿಕೊಳ್ಳುತ್ತೇನೆ. ಬಂಡಾಯ ಎಬ್ಬಿಸಿದ ಆ ದೇಸಾಯಿ ಗೌಡರನ್ನು ಗುಡ ನೋಡಿ ಕಡಿದು ಗೌಡ ಗದ್ದಲಗಳ ಗೆದ್ದ ಗೆಲುವಿನ ಸರ್ದಾರನಾಗುವೆ ಈ ಸಮಾಜದಲ್ಲಿ. ಜಮದಗ್ನಿ, ಒಂದು ವೇಳೆ ದೇವರ ಆಟ ಬಲ್ಲವರಾರು, ಒಂದು ವೇಳೆ ಈ ಮನೆಯ ಮಹಾ ಸಾಧ್ವಿಯಾದ ಈ ನನ್ನ ಅತ್ತಿಗೆಗೆ ಸಾಧ್ವಿಯ ಸತ್ಪರೀಕ್ಷೆಯಾಗುವ ದುರ್ಗತಿಕ ಸಮಯ ಒದಗಿ ಬಂದರೆ ಸಹೋದರ, ಇವಳು ಅಂತಿಂತ ಅತ್ತಿಗೆ ಅಲ್ಲ ಸಹೋದರ, ಸತ್ತ ಗಂಡನಲ್ಲೇ ಮರಳಿ ಪಡೆದ ಸತಿ ಸಾವಿತ್ರಿ ಅಂತ ರೆಡ್ಡಿ ಕುಲ ನಿವಾರಣೆಯಾದ ಹೇಮರೆಡ್ಡಿ ಮಲ್ಲಮ್ಮನಂತೆ ಹೆತ್ತ ಮರನನ್ನೇ ತುಂಡು ತುಂಡಾಗಿ ಕತ್ತರಿಸಿದರು. ತನ್ನ ಶೀಲ ಕಳೆದುಕೊಳ್ಳದ ಆ ಕಡ್ಲಿ ಮಟ್ಟಿ ಕಾಶಿಬಾಯಿ ಸತಿ ಸಕ್ಕುಬಾಯಿ ಅಂತ ಸಾಧ್ವಿ ಈ ನನ್ನ ಅತ್ತಿಗೆ. ಒಂದು ವೇಳೆ ಈ ನನ್ನ ಅತ್ತಿಗೆಗೆ ಸಾಧ್ವಿಯ ಸತ್ಪರ್ಶ ಆಗುವ ದುರ್ಗತಿಕ ಸಮಯ ಬಂದರೆ ಸರ್ಪಗಿರಿಯ ಸರ್ಪ ಸಾಗರದಲ್ಲಿ ದಾಟಿ ಸರ್ಪದ ಹುತ್ತಿನಲ್ಲಿ ಕೈ ಇಟ್ಟು ಬದುಕಿ ಮಾಡುತ್ತಾರೆ ಈ ನನ್ನ ಅತ್ತಿಗೆ. ವೈದ್ಯರ, ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ದ್ರೋಹ ಬಗೆಯೋದಿಲ್ಲಪ್ಪ, ದ್ರೋಹ ಬಗೆಯೋದಿಲ್ಲ. ನಾನು ನೀವು ಹೇಳಿದ್ಕಿಂತ ಹೆಚ್ಚಿನಾಗಿ ನಾನು ನಡೆದುಕೊಳ್ತೀನಿ. ಆಯ್ತಪ್ಪ, ವೇಳೆ ಬಹಳವಾಗಿದೆ, ಬನ್ನಿ ಎಲ್ಲಿ ಸರಿ ಊಟ ಮಾಡೋಣ. ಅತ್ತಿಗೆ ಅಣ್ಣ ತಮ್ಮಂದಿರು ಒಟ್ಟಿಗೆ ಸೇರಿದ ಸಂತೋಷದ ಸಮಯದಲ್ಲಿ ರೇಸಿನಲ್ಲಿ ಗೆದ್ದ ಬಂದ ಬಹುಮಾನವನ್ನು ಅಣ್ಣನಿಗೆ ಕೊಡೋದನ್ನು ಮರ್ತೇ ಬಿಟ್ಟೆ. ಹಾ ಅಣ್ಣ, ಹಾ ತೆಗೆದುಕೊಳ್ಳೋಣ ಈ ಸಲದ ಬಹುಮಾನವನ್ನು, ಒಂದು ಬೆಳೆ ಕಪ್ ಮತ್ತು ಚಮದಗ್ನಿ, ನನ್ನ ಕೈಯಲ್ಲಿ ಬೇಡಪ್ಪ, ಅಲ್ಲೇ ದೇವರ ಮುಂದಿಟ್ಟು ಬಿಡು. ಯಾಕಣ್ಣ ಈಗಿಲ್ಲ ತಮ್ಮ ಜಮದಗ್ನಿ ಚಕ್ಕಡಿ ರೇಸಿನಲ್ಲಿ ಗೆದ್ದು ಬಂದದ್ದು ನಿನಗೆ ಸಂತೋಷವಲ್ಲ? ಸಂತೋಷವಿಲ್ಲವೆಂದು ಯಾವ ಮನಸ್ಸಿನಿಂದ ಹೇಳಲಪ್ಪ. ನನಗೆ ಸಂತೋಷವಿದೆ, ತುಂಬಾ ಸಂತೋಷವಿದೆ. ಆದರೆ ಎಂಬ ನಿಟ್ಟುಸಿರಿನ ಮಾತೇಕನ್ನ ತೆಗೆದುಕೋ ಜಮದಗ್ನಿ ಅನ್ನ ತಂದ ಬಹುಮಾನವನ್ನು ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ? ಬಹುಮಾನವನ್ನು ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಏನು ಇದು ನಿನ್ನ ಮಾತಿನ ಅರ್ಥ? ಸಂಪತ್, ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ಏನ ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ನಿನ್ನ ತಲೆ ಕಳುತ್ತನೆಂದು ಹೊಲದಲ್ಲಿ ನಿನ್ನ ಶಿರೆಯನ್ನು ರಕ್ತ ಕುರಿತನೆಂದು ಹೊಲದಲ್ಲಿ ಏನಾಯ್ತೆಂದು ಹೇಳು. ಮೌನವಾಗಿ ನಿಲ್ಲಬೇಡಲ್ಲ ಈ ವಿಷಯದಲ್ಲಿ. ಅತ್ತಿಗೆ ನೀವಾದರೂ ಹೇಳಿ ನಿಜ ಸಂಗತಿಯನ್ನು. ವೈದ್ಯನ, ಅದು ನೋಡಿಯಾದಿರೋ ನನ್ನ ತಮ್ಮಂದಿರ ಮುಂದೆ ನಿಜ ಸಂಗತಿಯನ್ನು. ಅತ್ತಿಗೆ ನಿಜ ಸಂಗತಿ ನೀವೀಗ ಹೇಳದಿದ್ದರೆ ನೀವು ದಿನಾಲು ಪೂಜಿಸುತ್ತಿರುವ ಆ ಶ್ರೀ ಮೇಲೆ ವೈದ್ಯನ! ಅತ್ತಿಗೆ
ನಾಶ ಮಾಡಿದರಪ್ಪ, ನಾಶ ಮಾಡಿದರೆ. ಅಷ್ಟೇ ಅಲ್ಲಪ್ಪ, ಅದನ್ನು ಕೇಳಲು ಹೋದ ನಿಮ್ಮ ಅಣ್ಣನನ್ನು ಟ್ರ್ಯಾಕ್ಟರ್ ಸುಲಿಸಿದ ಪೈಪಿನಿಂದ ಇವರ ಕೈಗಳನ್ನೇ ಸುಟ್ಟು ಕಳಿಸಿದ್ದಾರೆ. ನಾನಿಲ್ಲದ ಸಮಯ ಸಾಧಿಸಿ ಬೆಳೆ ತುಂಬಿಲಿಂದ ನನ್ನ ವರಲಕ್ಷ್ಮಿ ಹತ್ಯೆಯಾಗಿ ನಾಶ ಮಾಡಿವೆಯೋ ಕೆಟ್ಟ ಸೂರ್ಯ ಅಣ್ಣ, ಈಗಲೇ ಹೋಗಿ ಆ ದೇಸಾಯಿಗೌಡ ಶಿರ ರಕ್ತ ಸಾಗರವನ್ನು ಸಾಗಿಸಿ ಬರ್ತೇನೆ. ನಿಲ್ಲು, ಮುಂದೆ ಕಾಲ ಬಂದಾಗ ನೋಡಿದ್ರಾಯ್ತು. ಈಗ ಸ್ವಲ್ಪ ಸಮಾಧಾನ ತೆಗೆದುಕೊತಮ್ಮ. ಹೇಗೆ ಸಮಾಧಾನ ತೆಗೆದುಕೊಳ್ಳಲ್ಲ, ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ? ವರ್ಷ ವೇಷ ಬಂದವ ವೇಷದಲ್ಲಿ ಹೊಟ್ಟೆಯಲ್ಲಿ ರೋಗವನ್ನು ಹೊರತಿರುವ ತಂಡವನ್ನು ಎತ್ತಿಸಿಕೊಳ್ಳುತ್ತೇನೆ. ನನ್ನನ್ನು ತಡೆಯಬೇಡ. ಸಿಟ್ಟು ಸುಟ್ಟಿತು, ಶಾತಿ ಕೊಟ್ಟಿತು, ಕೇಡು ಬಾಳಿಗೊಂದು ಕೇಡು ಅಂತ. ನೀನು ಸಮಾಧಾನದಿಂದಿರು, ನೀನ್ ನನ್ನ ಮಾತನ್ನು ಕೇಳು. ಯಾಕೆ ನನಗೆ ಭಯವಾಗ್ತಾ ಇದೆಯಪ್ಪ? ಯಾಕತ್ತಿಗೆ ಹೆಣ್ಣು ಕುರಿ ಹಾಲು ಕುಡಿದು ಗಂಡು ಮನೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಂತ ಒಂದು ಪ್ರಚಂಡನಾದ ಈ ನಿನ್ನ ಮೈದುನ ಇನ್ನೂ ಜೀವಂತವಿರುವಾಗ ನಿನಗೇಕೆ ಭಯ? ಭಯದ ರೀತಿಯನ್ನೇ ಹರಿದು ಬಗೆದು ಬರುವೆ ಆ ದೇಸಾಯಿಗೌಡನ ರುಂಡವನ್ನು ಈ ನನ್ನ ಪ್ರಚಂಡ ಕೊಡ್ಲಿಲ್ಲ. ಸಹೋದರ ಯಮದಗ್ನಿ, ಆ ದೇಸಾಯಿಗೌಡನೊಬ್ಬ ಸಾಕಷ್ಟು ಹಣವಿದ್ದ ಹಣವಂತ, ಏನಾಗಿ ದುಷ್ಟ. ಬಡವರಾದ ನಮಗೆ ಆ ದೇಸಾಯಿಗೌಡನ ಎದುರು ಹಾಕಿಕೊಳ್ಳೋದು ಸರಿಯಲ್ಲ ತಮ್ಮ, ಸರಿಯಲ್ಲ. ಯಾಕಲ್ಲ ಈ ನಿನ್ನ ತಮ್ಮ ಜಮದಗ್ನಿಯ ಮೇಲೆ ನಿನಗೆ ಅನುಮಾನವೇ? ಆ ದೇಸಾಯಿಗೌಡನ ಬಳಿ ಹಣವಿದ್ದರೆ ಅವನನ್ನು ಹರಿದು ಹಂಚಿಗೆ ಹಾಕೊಳ್ಳುತ್ತೇವೆ. ಈ ನಿನ್ನ ತಮ್ಮನ ತೋಳಿನಲ್ಲಿದೆ. ಅವನು ದುಷ್ಟನಾದರೆ ನಾನು ದುಷ್ಟ ಸಂಹಾರಕ, ದುಷ್ಟರ ಪರಿಪಾಲಕ, ದುಷ್ಟರಿಗೆ ಮಹಾ ದುಷ್ಟ ಕಿರಾತಕನಾಗಿ ಹೊಡೆದು ತರಲು ಆ ದೇಸಾಯಿಗೌಡನ ರುಂಡವನ್ನು. ನೀನು ಮೈದುನ, ನಿಂಗೆ ನಮ್ಮ ಮಾತನ್ನು ಮೀರಿ ನಿನ್ನ ಛಲವನ್ನೇ ಸಾಧಿಸ್ತೀನಂತ ಹೋದ್ರೆ ನಿನಗೆ ನಿಮ್ಮ ಅತ್ತಿಗೆ ಮೇಲೆ ಆನೆ ಆಗಿದೆಯಪ್ಪ. ಕರುಣೆ ಎಂಬ ಕರುಣೆ ಬಳಿ ಸುತ್ತಿ ಕಟ್ಟಿ ಹಾಕಿ ಹೇಳಂತೆ ಮಾಡುವತ್ತಿಗೆ ಈ ನಿನ್ನ ಮೈದುನ ಜಮದಗ್ನಿಯನ್ನು. ಸಹೋದರ ಜಮದಗ್ನಿ, ಇಂದು ನಿನ್ನ ಅತ್ತಿಗೆಗೆ ಮದುವೆಯಾಗಿ 8 ವರ್ಷ ಗತಿಸಿ 9ನೇ ವರ್ಷಕ್ಕೆ ಕಾಲಿಡುತ್ತಿರುವ ಹೊಸ ದಿನ ಎಂದು ನಿನ್ನ ಅತ್ತಿಗೆ ತರದ ಸಿಹಿ ಅಡಿಗೆ ಮಾಡಿದ್ದಾಳೆ. ಎಲ್ಲರೂ ಸೇರಿ ಊಟ ಮಾಡೋಣ ಹೇಳ್ರಿ. ನಿಮ್ಮಿಬ್ಬರ ಮದುವೆಯಾಗಿ 9ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ. ಈ ದಿನವನ್ನು ಎಲ್ಲರೂ ಹಾಡಿ ಕುಡಿದು ಸಂತೋಷದಿಂದ ಆಚರಿಸೋಣ. ನಂತರ ದೇಸಾಯಿಗೌಡ ವಿಚಾರಿಸೋಣ. ಆಗ್ಲಿಪ್ಪ, ಆಗೋದನ್ನು ಇಲ್ಲಿಗೆ ಬಂತು ಬಿಡಿ. ಮುಂದೆ ಆಗೋದನ್ನು ವಿಚಾರ ಮಾಡೋಣ. ನೋಡಪ್ಪ, ನೀವು ನಮ್ಮ ಮಾತು ಕೇಳ್ತೀರಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನನ್ನ ಮೈದನಂದ್ರೆ ಸಾಮಾನ್ಯವರಲ್ಲ. ನನ್ನ ಇಬ್ಬರು ಮೈದನಂದ್ರೆ ರಾಜ ಹುಲಿಗಳಿಂದ. ಆಗ್ಲಿಪ್ಪ, ಈ ಸಂತೋಷದಲ್ಲಿ ಎಲ್ಲರೂ ಸೇರಿ ಹಾಡಿ ಕಲಿಯೋಣ. ಆಯ್ತು ಆಯ್ತು ಅತ್ತಿ. Happy birthday to you. Happy birthday to you.
ಗೌರವ ನಿನಗಿಲ್ಲ ಎತ್ತರಿಸಿ ಗೌರವ ಎತ್ತರಿಸಿ ನಗರ ಹೌದು ನಗರ ಹೌದು ನಗರ ಹೌದು ಅಗ್ನಿದೇವ SBI ಬ್ಯಾಂಕ್ನಿಂದ ಪಾಟೀಲ್ ಕಡೆಯವನು 10 ಕ್ರೋಸ್ ಬೆಲೆ ಬಾಳುವ ಬಂಗಾರದ ಪದಕವನ್ನು ತೆಗೆದುಕೊಂಡು ತಿರುಮಲ ಹೋಟೆಲ್ ಕಡೆ ಹೊರಟಿದ್ದಾನೆ. ಅವನ ಬಯೋಡೇಟಾ ನಿನಗೆ ಗೊತ್ತಿದೆಯಾ? ಅವನ್ಯಾರು, ಅವನ ಹೆಸರೇನು ನನಗೆ ಗೊತ್ತಿಲ್ಲ. ಅವನ ಪರಿಚಯ ನಿನಗೆಲ್ಲಿದ್ದರೆ ಅವನು ನೋಡಲಿಕ್ಕೆ ಹೇಗಿದ್ದಾನೆ? ಸುಮಾರು 6 ಅಡಿ ಎತ್ತರ, ಜೋಗಿ ಸ್ಟೈಲ್ ಕೂದಲು ಬಿಟ್ಟಿದ್ದಾನೆ. ಅವನು ಯಾವ ತರಹದ ಪ್ಯಾಂಟ್ ಶರ್ಟ್ ಧರಿಸಿದ್ದಾನೆ? ಬ್ಲೂ ಶರ್ಟ್, ವೈಟ್ ಪ್ಯಾಂಟ್. ಆಲ್ ರೈಟ್.
ಒಂದು ವೇಳೆ ಕಣ್ಣು ತಪ್ಪಿಸಿದರೆ ಹಸಿದ ಹುಲಿಯಂತೆ ತಂದೆ ತಾಯಿಗಳ ಸೊತ್ತ ನಾನು ಬಂದರೆ ಯಾರಾದ ವೀರ ಕೇಸರಿಯಂತೆ ಕೊಂಡ ಹುಲಿಯಂತೆ ಈ ಆಜ್ಞೆಯವನನ್ನು ಎದುರು ಹಾಕಿಕೊಳ್ಳುವುದು ಒಂದೇ, ಬ್ಯಾಂಕಿಯಲ್ಲಿ ಸುತ್ತುಕೊಂಡು ಸತ್ತು ಹೋಗುವುದು ಒಂದೇ. ಡ್ಯಾಡಿ, ಅವಧೂತ ಅಗ್ನಿದೇವ ಆದರೆ ದೇಸಾಯಿ ಗೌಡನ ಮನೆ ಕಾಲಿಟ್ಟ ಈ ಪಾಟೀಲನ ಮನ ವಿಳಂಬವಿಲ್ಲದೆ ಸಾಗಿ ಹೋಯ್ತಲ್ಲ. ಅವನ ಸಾಕು ತಂಗಿ ರೇಣುಕಾ ರೂಪದಲ್ಲಿ ಹೇಳಿ ದೇಸಾಯಿ ಗೌಡ ಸಮಯ ಸಾಧಿಸಿ ನಿನ್ನನ್ನು ಶಿವನ
ಮಗನಾಗಿ ಅವನಿಂದಲೇ ನಿನ್ನ ಲಕ್ಷ್ಮಿ ಭಂಡಾರವನ್ನು ಎತ್ತಿ ಹಾಕಿದ ಕೋಟ್ಯಾಧಿಪತಿಯಾಗಿರುವ ನಿನ್ನನ್ನು ಭಿಕ್ಷಾಧಿಪತಿಯನ್ನಾಗಿ ಮಾಡಿ ದೇಸಾಯಿ ಗೌಡ ಕೊನೆಗೆ ನಿನ್ನನ್ನು ಯಮಲೋಕಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಸುರಲೋಕದ ಇಂದ್ರ ಸುರೇಂದ್ರ ಪಾಟೀಲನೇ ಅಲ್ಲ